ನಮಸ್ಕಾರ. ಇವತ್ತು ನಾವು ಸಂಪತ್ತು ಮತ್ತು ವಾಸ್ತವದ ಬಗ್ಗೆ ಒಂದು ತುಂಬಾನೇ ಬೇರೆ ಥರದ ದೃಷ್ಟಿಕೋನವನ್ನ ನೋಡೋಣ. ನಮ್ಮ ಮೂಲ ಆಕಾರದ ಪ್ರಕಾರ ನಾವು ಜಗತ್ತನ್ನ ನೋಡೋ ರೀತಿಯನ್ನೇ ಬದಲಾಯಿಸ್ಕೊಂಡ್ರೆ ನಮ್ಮ ಅನುಭವವನ್ನು ಬದಲಾಯಿಸಬಹುದಂತೆ. ಸರಿ, ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ಸ್ವಲ್ಪ ತಲೆ ತಿರಿಸುವ ಆದ್ರೆ ತುಂಬಾನೇ ಪವರ್ಫುಲ್ ಆಗಿರೋ ಒಂದು ಐಡಿಯಾದಿಂದ ಶುರು ಮಾಡೋಣ. ನಾವು ಗಟ್ಟಿ ಅಂತ ಅಂದ್ಕೊಳ್ಳೋ ಪ್ರತಿಯೊಂದರ ಮೂಲದಲ್ಲೇ ವಸ್ತು ಅನ್ನೋದೇ ಇಲ್ಲ ಅಂದ್ರೆ ಅದರ ಅರ್ಥವಾದ್ರೂ ಏನು? ಇದು ನಮ್ಮ ಇವತ್ತಿನ ಇಡೀ ಚರ್ಚೆಗೆ ಅಡಿಪಾಯ. ಹಾಗಾದ್ರೆ ಸಹಜವಾಗೇ ಒಂದು ಪ್ರಶ್ನೆ ಬರುತ್ತೆ. ನಮ್ಮ ಸುತ್ತಮುತ್ತ ಇರೋ ಈ ಪ್ರಪಂಚ ನಿಜವಾಗಿಯೂ ಗಟ್ಟಿ ವಸ್ತುಗಳಿಂದ ಮಾಡಲ್ಪಟ್ಟಿಲ್ಲ ಅಂದ್ರೆ ಹಾಗಾದ್ರೆ ಅದರ ನಿಜವಾದ ಸ್ವರೂಪ ಏನು? ಬನ್ನಿ ನಮ್ಮ ಮೊದಲನೇ ಭಾಗದಲ್ಲಿ ಇದನ್ನೇ ನೋಡೋಣ. ನಮ್ಮ ಮೊದಲನೇ ಪ್ರಮುಖ ಕಾನ್ಸೆಪ್ಟ್ ಇದು. ನಮ್ಮ ಈ ಭೌತಿಕ ಪ್ರಪಂಚ ಇದೆಯಲ್ಲ, ಅದು ನಿಂತಿರೋದು ಒಂದು ಅಭೌತಿಕ ಅಡಿಪಾಯದ ಮೇಲೆ. ಕೇಳೋಕೆ ವಿಚಿತ್ರ ಅನಿಸಿದ್ರೂ ಕ್ವಾಂಟಮ್ ಫಿಸಿಕ್ಸ್ನ ಮೂಲತತ್ವನೇ ಇದು. ಅಂದರೆ ಅತಿ ಸೂಕ್ಷ್ಮ ಮಟ್ಟದಲ್ಲಿ ಜಗತ್ತು ಹೇಗೆ ಕೆಲಸ ಮಾಡುತ್ತೆ ಅಂತ ಅಧ್ಯಯನ ಮಾಡೋ ವಿಜ್ಞಾನದ ಅಡಿಪಾಯವೇ ಇದು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವು ಮುಟ್ಟೋ ಟೇಬಲ್, ಕುಡಿಯೋ ನೀರು, ಕೈಲಿರೋ ಫೋನ್ ಇವೆಲ್ಲವೂ ಕೂಡ ಮೂಲಭೂತವಾಗಿ ಬರೀ ಶಕ್ತಿ ಮತ್ತೆ ಮಾಹಿತಿಯ ಅಲೆಗಳು ಅಷ್ಟೇ. ಈ ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೋ ಕ್ವಾಂಟಮ್ ಫೀಲ್ಡ್ ಥಿಯರಿಸ್ಟ್ಗಳು ಹೇಳೋ ಪ್ರಕಾರ ಈ ಜಗತ್ತಿನ ಕಚ್ಚಾ ವಸ್ತು ಸಂಪೂರ್ಣವಾಗಿ ಅಭೌತಿಕವಾದದ್ದು. ಈ ಸ್ಲೈಡ್ ನೋಡಿ, ಇದು ತುಂಬಾನೇ ಚೆನ್ನಾಗಿ ಇದನ್ನ ವಿವರಿಸುತ್ತೆ. ಸೀಸಮ್ ಮತ್ತು ಚಿನ್ನವನ್ನ ರೂಪಿಸೋ ಮೂಲಕಣಗಳು ಒಂದೇ. ವ್ಯತ್ಯಾಸ ಇರೋದು ಕೇವಲ ಆ ಶಕ್ತಿ ಮತ್ತು ಮಾಹಿತಿಯ ಪ್ರಚೋದನೆಗಳ ಸಂಖ್ಯೆ ಮತ್ತೆ ಅವುಗಳ ಜೋಡಣೆಯಲ್ಲಿ ಮಾತ್ರ. ಅಂದ್ರೆ ಎಲ್ಲವೂ ಒಂದೇ ಮೂಲದಿಂದ ಬಂದಿದೆ. ಮೂಲಭೂತವಾಗಿ ಎಲ್ಲವೂ ಒಂದೇ. ಈಗ ನೋಡಿ, ಇಲ್ಲೊಂದು ಇಂಟ್ರೆಸ್ಟಿಂಗ್ ತಿರುವಿದೆ. ಈ ಮೂಲಭೂತವಾದ ನಾನ್ ಸ್ಟಫ್ ಇದೆಯಲ್ಲ, ಅದು ಕೇವಲ ಎನರ್ಜಿ ಅಲ್ಲ, ಅದು ಯೋಚನೆ ಮಾಡೋ ಎನರ್ಜಿ. ನಮ್ಮ ತಲೆಯಲ್ಲಿ ಬರೋ ಯೋಚನೆಗಳು ಕೂಡ ಶಕ್ತಿ ಮತ್ತು ಮಾಹಿತಿಯ ಪ್ರಚೋದನೆಗಳೇ ಅಲ್ವಾ? ಇದರ ಅರ್ಥ ನಾವೆಲ್ಲರೂ ಒಂದು ಯೋಚನೆ ಮಾಡೋ ಬ್ರಹ್ಮಾಂಡದಲ್ಲಿರೋ ಯೋಚನೆ ಮಾಡೋ ದೇಹಗಳು. ಹಾಗಾದ್ರೆ ಈ ಯೋಚನೆ ಮಾಡೋ ರಿಯಾಲಿಟಿಯನ್ನ ನಾವು ಹೇಗೆ ರೂಪಿಸ್ತೀವಿ? ಉತ್ತರ ಇರೋದು ನಮ್ಮ ಗಮನದಲ್ಲಿ. ಈ ಭಾಗದಲ್ಲಿ ನಮ್ಮ ಅರಿವು ಹೇಗೆ ವಾಸ್ತವವನ್ನೇ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ನೋಡೋಣ. ಇದು ಕೇಳೋಕೆ ತುಂಬಾನೇ ಆಶ್ಚರ್ಯ ಆಗ್ಬಹುದು. ನಾವು ಗಮನಿಸದೇ ಇದ್ದಾಗ ಉಪಪರಮಾಣು ಕಣಗಳು ಒಂದು ಸಾಧ್ಯತೆಯ ಅಲೆಯಾಗಿ ಇರುತ್ತೆ. ಆದರೆ ನಾವು ಗಮನ ಕೊಟ್ಟ ಕ್ಷಣದಲ್ಲಿ ಮಾತ್ರ ಅವು ಒಂದು ನಿರ್ದಿಷ್ಟ ಜಾಗದಲ್ಲಿ ಕಣವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಅಂದರೆ ನಮ್ಮ ನೋಟನೇ ಒಂದು ಸೃಷ್ಟಿಕ್ರಿಯೆ ಇದ್ದಾಗೆ. ಈಗ ಈ ಸ್ಲೈಡ್ನಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ಗಮನದ ಪರಿವರ್ತಕ ಶಕ್ತಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಎಡಗಡೆ ನೋಡಿ, ಗಮನ ಇಲ್ಲದಿದ್ದಾಗ ಎಲ್ಲವೂ ಸಾಧ್ಯತೆಗಳ ಒಂದು ಅಲೆ ಅಷ್ಟೆ. ಆದ್ರೆ ಬಲಗಡೆ ನೋಡಿ, ಗಮನ ಕೊಟ್ಟ ತಕ್ಷಣ ಆ ಸಾಧ್ಯತೆಗಳೆಲ್ಲ ಒಂದು ಮೂರ್ತ ರೂಪ ಪಡ್ಕೊಳ್ಳುತ್ತೆ. ಇದು ಮನಸ್ಸಿನ ಕ್ಷೇತ್ರದಿಂದ ಭೌತಿಕ ಕ್ಷೇತ್ರಕ್ಕೆ ಬರೋ ಒಂದು ಅದ್ಭುತ ಪಯಣ. ಹಾಗಾದ್ರೆ ಇದ್ರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ, ನಮ್ಮ ಗಮನದ ಗುಣಮಟ್ಟವೇ ಕ್ವಾಂಟಮ್ ಕ್ಷೇತ್ರದಿಂದ ವಸ್ತುಗಳನ್ನ ನಮ್ಮ ಭೌತಿಕ ಅಸ್ತಿತ್ವಕ್ಕೆ ತರುತ್ತೆ. ಸರಳವಾಗಿ ಹೇಳೋದಾದ್ರೆ, ನಮ್ಮ ಗಮನ ಎಲ್ಲಿರುತ್ತೋ ನಮ್ಮ ರಿಯಾಲಿಟಿ ಕೂಡ ಅಲ್ಲೇ ಇರುತ್ತೆ. ಸರಿ, ಈ ಅರಿವನ್ನ ನಮ್ಮ ಜೀವನದಲ್ಲಿ ಸಂಪತ್ತು ಸೃಷ್ಟಿ ಮಾಡಕ್ಕೆ ಹೇಗೆ ಬಳಸೋದು? ನಮ್ಮ ಮೂಲ ಆಕಾರ ಸಮೃದ್ಧಿಯ A to Z ಅನ್ನೋ ಒಂದು ಫ್ರೇಮ್ವರ್ಕ್ ಕೊಡುತ್ತೆ. ಬನ್ನಿ ಇದರಲ್ಲಿರೋ ಕೆಲವು ಮುಖ್ಯ ಅಂಶಗಳನ್ನ ನೋಡೋಣ. ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ಇದು ಕಷ್ಟಪಟ್ಟು ಮಾಡಬೇಕಾದ್ದಲ್ಲ, ಬದಲಾಗಿ ಅರಿವಿನಿಂದ ಆಗ್ಬೇಕಾದದ್ದು. ನಮ್ಮ ಮೂಲ ಆಕಾರ ಹೇಳೋ ಹಾಗೆ ಜ್ಞಾನದಲ್ಲಿ ಒಂದು ಸಂಘಟನಾ ಶಕ್ತಿ ಇರುತ್ತೆ. ಅಂದ್ರೆ ಈ ತತ್ವಗಳ ಬಗ್ಗೆ ಅರಿವು ಮೂಡಿದ್ರೆ ಸಾಕು, ಅವು ತಾವಾಗೇ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ನೋಡಿ, ನಮ್ಮ ಒಂದೊಂದು ಯೋಚನೆಗಳ ಮಧ್ಯೆ ಒಂದು ಚಿಕ್ಕ ಮೌನದ ಜಾಗ ಇರುತ್ತೆ ಅಲ್ವಾ? ಅದನ್ನೇ ಗ್ಯಾಪ್ ಅನ್ನೋದು. ಇದು ಸೃಷ್ಟಿಯ ನಿಜವಾದ ಫಲವತ್ತಾದ ಭೂಮಿ. ಇಲ್ಲಿಯೇ ನಾವು ನಮ್ಮ ಉದ್ದೇಶಗಳ ಬೀಜವನ್ನ ಬಿತ್ತಬೇಕು. ಧ್ಯಾನ ಮಾಡೋದು ಈ ಗ್ಯಾಪ್ಗೆ ಹೋಗೋಕೆ ಒಂದು ಸುಲಭವಾದ ದಾರಿ. ಒಮ್ಮೆ ಆ ಗ್ಯಾಪ್ನಲ್ಲಿ ನಾವೊಂದು ಸ್ಪಷ್ಟವಾದ ಗಟ್ಟಿಯಾದ ಉದ್ದೇಶವನ್ನ ಇಟ್ಬಿಟ್ರೆ ನಮ್ಮ ಕೆಲ್ಸ ಅಲ್ಲಿಗೆ ಮುಗಿತು. ಆಗ ಬ್ರಹ್ಮಾಂಡವೇ ಉಳಿದ ವಿವರಗಳನ್ನ ನೋಡ್ಕೊಳ್ಳುತ್ತೆ, ಅವಕಾಶಗಳನ್ನ ಸೃಷ್ಟಿ ಮಾಡುತ್ತೆ. ನಾವು ಮಾಡ್ಬೇಕಾಗಿರೋದಿಷ್ಟೇ, ಅವಕಾಶಗಳು ಬಂದಾಗ ಎಚ್ಚರವಾಗಿರೋದು. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸ್ಬಹುದು, ಆದ್ರೆ ಇದ್ರ ಹಿಂದಿನ ತತ್ವ ಸಿಂಪಲ್ ಆಗಿದೆ. ಹಣವನ್ನ ಹಿಡಿದಿಟ್ಕೊಂಡ್ರೆ ಅದರ ಹರಿವು ನಿಂತೋಗುತ್ತೆ. ಅದು ಒಂದು ಜೀವಶಕ್ತಿ ಇದ್ದಾಗೆ. ಹಾಗಾಗಿ ಅದು ಸದಾ ಹರಿತಾನೇ ಇರಬೇಕು. ಖರ್ಚು ಮಾಡೋದು ಮತ್ತು ಹಂಚಿಕೊಳ್ಳೋದ್ರಿಂದ ಇನ್ನೂ ಹೆಚ್ಚು ಸಂಪತ್ತು ನಮ್ ಕಡೆಗೆ ಬರುತ್ತೆ. ಈಗ ಈ ಕಾನ್ಸೆಪ್ಟನ್ನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋಣ. ಸಮೃದ್ಧಿಗೆ ಅಲ್ಟಿಮೇಟ್ ರೋಲ್ ಮಾಡೆಲ್ ಯಾರು ಅಥವಾ ಯಾವುದು? ಬೇರೆ ಯಾವುದೂ ಅಲ್ಲ,
ಈ ಬ್ರಹ್ಮಾಂಡನೇ. ಅದರ ಗುಣಗಳನ್ನ ಅರ್ಥ ಮಾಡ್ಕೊಂಡು ಅಳವಡಿಸಿಕೊಂಡ್ರೆ ನಾವು ಸಮೃದ್ಧರಾಗಬಹುದು. ಫಿಸಿಕ್ಸ್ ಪ್ರಕಾರ ಯೂನಿಫೈಡ್ ಫೀಲ್ಡ್ ಅಂತ ಕರೀತಾರಲ್ಲ, ಅಂದ್ರೆ ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ಮತ್ತು ವಸ್ತುಗಳು ಒಂದಾಗೋ ಮೂಲ. ಅದಕ್ಕೆ 25 ಗುಣಗಳಿವೆ. ಅದರಲ್ಲಿ ಮೊದಲನೆಯದು ಇನ್ಫೈನೈಟ್ ಕ್ರಿಯೇಟಿವಿಟಿ, ಅಂದರೆ ಅನಂತ ಸೃಜನಶೀಲತೆ. ಈ ಕ್ಷೇತ್ರಕ್ಕೆ ಯೋಚನೆಯಿಂದ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡೋ ಶಕ್ತಿಯಿದೆ. ಬೆಟ್ಟಗಳು, ನಕ್ಷತ್ರಗಳು, ಗ್ಯಾಲಕ್ಸಿಗಳು ಎಲ್ಲವೂ ಅದರ ಕ್ರಿಯೇಟಿವಿಟಿಯ ಫಲವೇ. ಎರಡನೇದು ಸಮನ್ವಯ, ಅಂದ್ರೆ ಹಾರ್ಮನಿ. ಈ ಇಡೀ ಯೂನಿವರ್ಸ್ ಇದೆಯಲ್ಲ, ಅದು ಎಲ್ಲಾ ಅಂಶಗಳ ಒಂದು ಪರ್ಫೆಕ್ಟ್ ಹಾರ್ಮನಿ. ಯೂನಿವರ್ಸ್ ಅಂದ್ರೆ ಒಂದೇ ಹಾಡು ಅನ್ನೋ ಅರ್ಥನೂ ಇದೆ. ಎಲ್ಲವೂ ಒಟ್ಟಾಗಿ ಸಾಮರಸ್ಯದಿಂದ ಕೆಲಸ ಮಾಡುತ್ತೆ. ಮತ್ತು ಕೊನೆಯದಾಗಿ, ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಗುಣ, ಅದು ಆನಂದ. ಅಂದ್ರೆ ಯಾವುದೇ ಹೊರಗಿನ ಕಾರಣ ಇಲ್ಲದೆ ಖುಷಿಯಾಗಿರೋ ಸ್ಥಿತಿ. ಇದು ನಮ್ಮ ಅಸ್ತಿತ್ವದ ಮೂಲ ಸ್ವಭಾವ. ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾವು ತಿಳ್ಕೋಬೇಕಾದ ಮುಖ್ಯವಾದ ಅಂಶ ಏನು? ಈ ಇಡೀ ಚರ್ಚೆಯನ್ನ ಒಂದೇ ಕಾರ್ಯರೂಪಕ್ಕೆ ತರಬಹುದಾದ ಐಡಿಯಾಗೆ ತಂದು ನಿಲ್ಸೋಣ. ಈ ಒಂದು ಕೊನೆಯ ಆದರೆ ತುಂಬಾನೇ ಪವರ್ಫುಲ್ ಆದ ಮಾತು ಇಡೀ ಫಿಲಾಸಫಿಯನ್ನ ಒಂದೇ ಸಾಲಲ್ಲಿ ಹೇಳ್ಬಿಡುತ್ತೆ. ನಮ್ಮ ಗಮನ ಎಲ್ಲಿರುತ್ತೋ ನಾವು ಅಲ್ಲೇ ಇರ್ತೀವಿ. ನಮ್ಮ ಗಮನ ಚದುರಿ ಹೋದ್ರೆ ನಾವು ಚದುರಿ ಹೋಗ್ತೀವಿ. ನಮ್ಮ ಗಮನ ವರ್ತಮಾನದಲ್ಲಿದ್ರೆ ನಾವು ದೈವಿಕ ಸನ್ನಿಧಾನದಲ್ಲಿರ್ತೀವಿ. ಹಾಗಾದ್ರೆ ಈ ಒಂದು ಅರಿವಿನ ಜೊತೆಗೆ ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೋಬೇಕಾದ ಪ್ರಶ್ನೆ ಇದು: ನಮ್ಮ ಗಮನವೇ ನಮ್ಮ ಜಗತ್ತನ್ನು ರೂಪಿಸೋ ಒಂದು ಸಾಧನ ಆಗಿದ್ರೆ ಆ ಶಕ್ತಿಯನ್ನ ನಾವು ಮುಂದೆ ಎಲ್ಲಿ ಹೂಡಿಕೆ ಮಾಡ್ತೀವಿ? ಉತ್ತರ ನಮ್ಮಲ್ಲೇ ಇದೆ.